ಭೂಮಿ ಕಳೆದುಕೊಂಡ ರೈತರಿಗೆ ಸೂಕ್ತ ಪರಿಹಾರ ಸಿಗದೆ ಉದ್ಯೋಗವೂ ದೊರಕದೆ ಸಂಕಷ್ಟಕ್ಕೆ ಸಿಲುಕಿರುವ ರೈತರ ಪರವಾಗಿ ನಿರಂತರ ಹೋರಾಟ ನಡೆಸುತ್ತಿದ್ದ ರೈತ ಮುಖಂಡ ರವಿ ದಂಡಗುಂಡ ಅವರು ಕಳೆದ 1.5 ವರ್ಷದಿಂದ ರೈತರ ಸಮಸ್ಯೆಗಾಗಿ ಹೋರಾಟ ನಡೆಸುತ್ತಿದ್ದ ಅವರು ಊಟ ನಿದ್ರೆ ಮರೆತು ರೈತರ ನ್ಯಾಯಕ್ಕಾಗಿ ಹೋರಾಡುತ್ತಿದ್ದರು. ಈ ಹೋರಾಟದ ಒತ್ತಡ ಹಾಗೂ ಮಾನಸಿಕ ನೊಂದಾಟದಿಂದಲೇ ಅವರು ಪ್ರಾಣ ಕಳೆದುಕೊಂಡಿದ್ದಾರೆ ಎಂದು ರೈತ ಮುಖಂಡರು ಆರೋಪಿಸಿದ್ದಾರೆ. ಕಲಬುರಗಿ ತಾಲೂಕಿನ ಕಿರಣಗಿ, ಸೋಮನಾಥಹಳ್ಳಿ ಹಾಗೂ ಫಿರೋಜಾಬಾದ್ ಗ್ರಾಮಗಳ ರೈತರ ಜಮೀನುಗಳನ್ನು ಗುಲ್ಬರ್ಗಾ ಸಿಮೆಂಟ್ ಕಂಪನಿಯ ಉದ್ದೇಶಕ್ಕಾಗಿ 2013ರಲ್ಲಿ ಕೆಐಎಡಿಬಿ ಮೂಲಕ ಸ್ವಾಧೀನಪಡಿಸಿಕೊಳ್ಳಲಾಗಿದೆ ಎಂದು ರೈತರು ತಿಳಿಸಿದ್ದಾರೆ. 3 ಗ್ರಾಮಗಳ ಒಟ್ಟು 1,821 ಎಕರೆ ಜಮೀನು ಸ್ವಾಧೀನವಾಗಿದ್ದು, ಭೂಮಿ ಕಳೆದುಕೊಂಡ ರೈತರಿಗೆ ಇಂದಿಗೂ ಸೂಕ್ತ ಪರಿಹಾರ ದೊರಕಿಲ್ಲ ಎಂಬುದು ರೈತರ ಆರೋಪ. ಜಮೀನು ಹೋದರೂ ಜೀವನಕ್ಕೆ ಆಧಾರವಾಗಬೇಕಾದ ಉದ್ಯೋಗ ಸಿಗಲಿಲ್ಲ. ಪರಿಹಾರಕ್ಕಾಗಿ ಅಧಿಕಾರಿಗಳ ಕಚೇರಿಗೆ ಅಲೆದಾಡಿದರೂ ನ್ಯಾಯ ಸಿಗಲಿಲ್ಲ ಎಂಬ ಅಸಮಾಧಾನ ರೈತರಲ್ಲಿದೆ. ಇದೇ ಕಾರಣಕ್ಕೆ ರೈತರ ಪರವಾಗಿ ರವಿ ದಂಡಗುಂಡ ಅವರು ಕಳೆದ 1.5 ವರ್ಷದಿಂದ ನಿರಂತರವಾಗಿ ಹೋರಾಟ ನಡೆಸುತ್ತಿದ್ದರು. ಆಗಸ್ಟ್ 7ರಂದು ಕೂಡ ರೈತರೊಂದಿಗೆ ಜಿಲ್ಲಾಧಿಕಾರಿಗಳನ್ನು ಭೇಟಿಯಾಗಲು ತೆರಳಿದ್ದ ರವಿ ದಂಡಗುಂಡ ಅವರು ರೈತರ ಜಮೀನು, ಸ್ವಾಧೀನ, ಪರಿಹಾರ ಹಾಗೂ ಉದ್ಯೋಗದ ಸಮಸ್ಯೆಗಳ ಕುರಿತು ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಿ ವಿವರಿಸಿದರು. ನಮ್ಮ ಫ್ಯಾಕ್ಟ್ರಿ ಯಾವುದಪ್ಪ ಅಂದರೆ ಕಲಬುರಗಿ ಸಿಮೆಂಟ್ ಅನ್ನೋ ಫ್ಯಾಕ್ಟ್ರಿಯಲ್ಲಿ ನಮ್ಮ ಹೊಲವಿದೆ. ಅದರಲ್ಲಿ ನಮ್ಮ ಪರ್ ಎಕರ್ 16 lakhs ರೂಪಾಯಿನ ಅಪ್ರೂವ್ ಆಗಿತ್ತು. ನಮಗೆ 12 ಲಕ್ಷ ಆಗಿ ಬಂದಿದೆ. ಅದು ಇನ್ನೊಂದು 4 ಲಕ್ಷದ ಪರಿಹಾರ ಸಲುವಾಗಿ ನಮ್ಮ ತಂದೆಯವರಾದ ರವಿ ದಂಡಗುಂಡ ಅವರು ಸುಮಾರು 2 ವರ್ಷದಿಂದ ಕಂಟಿನ್ಯೂ ಆಗಿ ಅದರ ಪಡೆದಾಡಿಕೊಂಡು ಹೋರಾಟ ಮಾಡ್ತಿದ್ದರು. ಸೊ ಮನೆಗೆ ನಿನ್ನೆ DC ಹತ್ರ ಹೋಗಿ ಮನವಿ ಕೊಟ್ಟು ರಿಟರ್ನ್ ಮನೆಗೆ ಬಂದು ಒಂದು 5 ಮಿನಿಟ್ಸ್ನೂ ಆಗಿಲ್ಲ. ಸೊ ಅಪಾಯ ಮೃತಪಟ್ಟಿದ್ದಾರೆ. ಎದೆ ಹೊಡ್ಕೊಂಡು ಆಗಿದೆ. ನಾವು ಏನಪ್ಪ ಅಂದರೆ ನಾವು ಕಂಪ್ನಿಯವರೇ ಕಾರಣ ಅಂತ ಇದ್ರ ಮೇಲೆ ದೂರು ಹಾಕ್ತಿದ್ದೀವಿ. ಇದು ಏನೂ ಕರೆಕ್ಟಾಗಿ ಆಗ್ತಾ ಇರೋ ಕಾರಣಕ್ಕೆ ಇನ್ನೊಂದು ಏನಪ್ಪ ಅಂದರೆ ಟೆನ್ಷನ್ ಮಾಡಿಕೊಂಡು BP ಲೋ ಮಾಡಿಕೊಂಡು ಸುಮ್ಮನೆ ಚಿಂತೆ ಮಾಡಿ ಸಾಲ ಆಗಿತ್ತು ಸ್ವಲ್ಪ. ಅದಕ್ಕೋಸ್ಕರ ಹಂಗಾಗಿ ಹೀಗಾಗಿದೆ. ಕಿರಣಗಿ, ಹೊನ್ನಕಿರಣಿ ಗ್ರಾಮದ ರೈತರು ಹಾಗೂ ಸೋಮನಾಥಹಳ್ಳಿ, ಫಿರೋಜಾಬಾದ್ ಎಲ್ಲ ರೈತರು ಭೂಸ್ವಾಧೀನ ಮಾಡಿಕೊಂಡ JCL ಕಂಪ್ನಿಯವರು ರೈತರಿಗೆ ಮೋಸ ಮಾಡಿ 16 ಲಕ್ಷ ಇರೋದು 12 ಲಕ್ಷ ಕೊಟ್ಟು ಸುಮಾರು ವರ್ಷದಿಂದ 2 ವರ್ಷದಿಂದ ಹೋರಾಟ ಮಾಡ್ತಾಯಿದ್ರು. ನಮ್ಮ ಮಾವರೇ ಆಗಬೇಕು ರವಿ ದಂಡಗುಂಡ ಅಂತ. ಅವ್ರಿಗೆ ಕರೆಕ್ಟ್ ಟೈಮ್ ಊಟ ಇಲ್ಲ, ನಿದ್ದೆ ಇಲ್ಲ. ಎಲ್ಲ ಅಧಿಕಾರಿಗಳು ಭೇಟಿಯಾದರು, ಯಾವುದು ಬಿಳಿಕಾಸ್ ಮರ್ಯಾದಿಲ್ಲ. ಹಂಗಾಗಿ ಅವ್ರಿಗೆ ಮನಸ್ಸಿಗೆ ನೋವಾಗಿ ಅವ್ರಿಗೆ ಏನದ ತುಂಬ ಎದೆ ಹೊಡೆದ್ಬಿಟ್ಟು ನಿನ್ನೆ DC ಆಫೀಸ್ಗೆ ಮನವಿ ಕೊಟ್ಟರು. ಯಾವುದು ರೆಸ್ಪಾನ್ಸ್ ಇಲ್ಲದೆ ಅವ್ರಿಗೆ ನೋವಾಗಿ ಅವರು ಪ್ರಾಣವನ್ನು ಕಳ್ಕೊಂಡಿದ್ದಾರೆ. ಇದಕ್ಕೆ ನೇರವಾಗಿ ಕಂಪ್ನಿ ಮಾಲೀಕರು, ಅದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳೇ ಇದಕ್ಕೆ ಹೊಣೆ. ಜಿಲ್ಲಾಡಳಿತ ಇದು ಇನ್ನು ಮುಂದೆ ರೈತರಿಗೆ ಈ ಥರ ಸಾವುಗಳು ನೋಡ್ಬಾರ್ದಂದ್ರೆ ಆದಷ್ಟು ಬೇಗ ರೈತರು ಬೇಡಿಕೆ ಏನಿದೆ ಅದು ಈಡೇರಿಸಬೇಕು, ಪರಿಹಾರ ಬರಬೇಕು. 2013-14ರಿಂದ ಜಮೀನು ತೊಗೊಂಡಾಗಿಂದ ನಮ್ಮ ರೈತರಿಗೆ ಯಾವುದು ಬಿಡಿಕಾಸು ಮರದಿ ಕೊಡದೆ ನಾವು ಎಲ್ಲ ಸರ್ಕಾರಿ ಅಧಿಕಾರಿಗಳಿಗೆ, ನಮ್ಮ ಪ್ರತಿನಿಧಿಗಳಿಗೂ ಮನವಿ ಕೊಟ್ಟಿದ್ದೀವಿ. ಮಿನಿಸ್ಟ್ರುಗಳಿಗೆ, KIDB ಸಂಬಂಧಪಟ್ಟಂಥ ಕಂಪ್ನಿ ಮಾಲೀಕರಿಗೆ, ಅಧಿಕಾರಿಗಳಿಗೆ, ಇಡೀ ರೈತರೆಲ್ಲ ಓಡಾಡಿದ್ರು. ಇಲ್ಲಿವರೆಗೆ ಯಾವುದು ಆಗಿಲ್ಲ, ಸ್ಪಂದಿಸಿಲ್ಲ. ಅವರಿಗೆ ತುಂಬ ನೋವಾಗಿತ್ತು. ಆ ನೋವಲ್ಲೇ ಅವರಿಗೆ ಮಾನಸಿಕವಾಗಿ ಸಾವಾಗಿದೆ. ಇವಾಗ ನಾವು ಇನ್ನು ಮುಂದಕ್ಕೆ ಇದು ಆಗಬಾರ್ದಂದ್ರೆ ಆದಷ್ಟು ಬೇಗ ರೈತರಿಗೆ ಕರೆದು ಪರಿಹಾರ ಕೊಡಿಸುವಂಥ ವ್ಯವಸ್ಥೆ ಮಾಡಬೇಕಂತ ತಮ್ಮಲ್ಲಿ ವಿನಂತಿಯಿಂದ ಕೇಳ್ಕೊಳ್ತೀವಿ. ಕಿರಣಿ ಗ್ರಾಮದ ರೈತರ ಪರವಾಗಿ ಮೊದಲು ಅಗ್ರಿಮೆಂಟ್ ಆಗಿರೋದು 26 ಲಕ್ಷ ಆಗಿತ್ತು. DC ಮೇಡಮ್ ಅವ್ರು ಏನು ಮಾಡೋದು, ನಾವು ರೈತರು 26 ಲಕ್ಷ ಬರ್ತಂತ ಕಾಯಸಿಂದ ಅಗ್ರಿಮೆಂಟ್ ಮಾಡಿಕೊಟ್ಟೆವು. ಅಲ್ಲಿ ಆಗಿರೋದು ಅವ್ರವ್ರ ಟೇಬಲಲ್ಲಿ 16 ಲಕ್ಷ ಅಂತ DC ಮೇಡಮ್ ರೈತರು ಕರೆದು ಹೇಳಿ ಅದು ಕೂಡ ಸಂಪೂರ್ಣವಾಗಿ ನಮಗೆ ಪರಿಹಾರ ಕೊಡಲಿಲ್ಲ. 12 ಲಕ್ಷ ಕೊಟ್ಟು ಇನ್ನು 4 ಲಕ್ಷ ಬರ್ತಂತ ರೈತರು ಆಶಾದಾಯಕರಾಗಿ ಅವರಿಗೆಲ್ಲ ಸಂಪೂರ್ಣ ಬೆಂಬಲ ಕೊಡ್ಕೊಂಡು ಬಂದಿದ್ದೀವಿ. ಇವತ್ತು ನಮ್ಮ ಭೂಮಿನೂ ಇಲ್ಲ, ಈ ಕಡೆ ಜಾಬ್ನೂ ಇಲ್ಲ, ಈ ಕಡೆ ರೈತರಿಗೆಲ್ಲ ಬೀದಿ ಪಾಲ್ ಮಾಡಿದ್ದಾರೆ. ಕಾರಣಕ್ಕಾಗಿ ಅಂದ್ರೆ ನಾವು ಅವ್ರ ಬಗ್ಗೆ ನಂಬಿದ್ದು ದೊಡ್ಡ ಅಪರಾಧ ಆಗಿಬಿಟ್ಟಿದೆ. ನಮಗೆ ಇವತ್ತಿಲ್ಲ ನಾಳೆ ನಮ್ಗೆ 4 ಲಕ್ಷ ಬರ್ತಾನೆ ಗ್ಯಾರಂಟಿಯಲ್ಲಿ ಕೊಟ್ಟಿದ್ದೀವಿ. ಇವತ್ತು ರೈತರೆಲ್ಲ ಹೊಲನೂ ಇಲ್ಲ, ಜಾಬು ಇಲ್ಲ. 15 ವರ್ಷ ಅಂದರೆ
ನಮ್ಮ ಮಕ್ಕಳಿಗೆ ಜಾಬ್ ಸಿಕ್ತು ಅಂತ ಕಾಯಿಸಿಂದ ಕೊಟ್ಟರು, 15 ವರ್ಷ ಆದ್ರೂ ಕಂಪ್ನಿನೂ ಮಾಡಿಲ್ಲ, ಈ ಕಡೆ ಪರಿಹಾರ ಕೊಟ್ಟಿಲ್ಲ. ವೇತನ ಕೊಡಬೇಕು, ಜೊತೆಯಲ್ಲಿ ಈಗ 4 ಲಕ್ಷ ಪರಿಹಾರ, ಒಂದು ಪಾಣಿಗೆ ಒಂದು ಜಾಬ್ ಕೊಡ್ಬೇಕಂತ DC ಮೇಡಮು EC ಮೇಡಮ್ ಎಲ್ಲರೂ ಅಗ್ರಿಮೆಂಟ್ ಮಾಡಿದ್ದಾರೆ. ಇವಾಗ ನಮ್ಗೆ ಸದ್ಯಕ್ಕೆ 4 ಲಕ್ಷ ಪರಿಹಾರ ಎಲ್ಲ ರೈತರು ನಂಬ್ಕೊಂಡಿದ್ದಾರೆ. ಯಾಕಂದ್ರೆ ಇದು ಈಗಿಂದಲ್ಲ, 2013-14 ಆಗಿರೋದು. ಇವತ್ತು 2026 ಆದರೂ ಯಾವ ಸರ್ಕಾರಿ ಅಧಿಕಾರಿಗಳು ನಮ್ಗೆ ಸ್ಪಂದಿಸ್ತಾ ಇಲ್ಲ. ಕಂಪ್ನಿ ಮಾಲೀಕರು ಎಲ್ಲಾರೋ ಗೊತ್ತಿಲ್ಲ ನಮಗೆ. ನಮ್ಮ ಜಮೀನು ಮಾತ್ರ ಕಾಂಪೌಂಡ್ ಹಾಕೊಂಡು ಕಂಪ್ನಿ ಮಾಡದೇನೆ ದಬ್ಬಾಳಿಕೆ ಮಾಡ್ತಾ ಇದ್ದಾರೆ. ಅದಕ್ಕೆ ಈಗ ನಮ್ಮ ರೈತರಿಗೆ ಏನದ ಸರಿಯಾದ ಪರಿಹಾರ ಕೊಟ್ಟರೆ ನಾವು ಅವ್ರಿಗೆ ಸಾಥ್ ಕೊಟ್ಟು ನಮ್ಮ ಮಕ್ಕಳಿಗೆ ಜಾಬ್ ಸಿಕ್ತು ಅನ್ನೋ ಕಾಯಿಸಿಂದ ಈಗ ಏಜಾಗಿದೆ, ಜಾಬು ಇಲ್ಲ, ಈ ಕಡೆ ದುಡ್ಡು ಇಲ್ಲ, ಆ ಥರ ಅನ್ಯಾಯ ಆಗಿದ್ದಕ್ಕೆ ನೊಂದ್ಕೊಂಡು ಇವತ್ತು ಪ್ರಾಣ ಕಳ್ಕೊಂಡಿದ್ದಾರೆ. ರವಿ ಅಣ್ಣ ದಂಡುಕೊಂಡವರು ರೈತರು ದುನಿಯಾದ ಹೋರಾಟ ಮಾಡ್ರಿ. ಅವರು ಗುಲ್ಬರ್ಗ ಹೋಗ್ಯಾರ, ಮನೆ ಬೆಂಗಳೂರಿಗೆ ಹೋಗಿ ಬಂದಾರ. ಈಗ ಭಾಳ ಅವ್ರು ಏನದ ನೊಂದಾರಿ. ನೊಂದ ಕಿಸಿಂದ ನೀನು ಸೈನ್ ಮಾಡಿ ಬಂದ ಕಿಸಿಂದ ಏನಪ್ಪ ಇದು ಆಗಲ್ಲ ಆಗ್ಯದ, ಯಾವಾಗ ಆಗ್ತದೆ ಅಂತ ಸುದ್ದಿ ಅಂತೇಳಿ ಭಾಳ ನೊಂದಿರಿ. ಎದ್ದು ಹೊಡೆದ ಕಿಸಿಂದ ಅವ್ರು ಏನದ ಪ್ರಾಣ ಕಳ್ಕೊಂಡ್ರಿ. ಅದಕ್ಕೆ ಅವ್ರ ಕುಟುಂಬ ಸರ್ಕಾರದಿಂದ ಪರಿಹಾರ ಕೊಡ್ಬೇಕ್ರಿ. ಇಲ್ಲಾಂದ್ರೆ ಮತ್ತೇನೋ ಅವ್ರೆಲ್ಲ ರೈತರು ಮತ್ತೆ ಹೋರಾಟ ಮಾಡೋದು ಅನಿವಾರ್ಯ ಆಗ್ತದೆ.